ಕಂಪೈಲರ್ ಅಂದ್ರೇನು ಲಾಸ್ಟ್ ಕ್ಲಾಸ್ ವರೆಗೂ ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ದೇವೆ. ಕಂಪೈಲರ್ ಈಸ್ ಎ ಸಾಫ್ಟ್ವೇರ್. ಇದು ಏನ್ ಕೆಲಸ ಏನಂತಂದ್ರೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ ಅನ್ನು ತಗೊಂಡು ಮಷೀನ್ ಲೆವೆಲ್ಗೆ ಕನ್ವರ್ಟ್ ಮಾಡಿಕೊಡೋದು. ಅಂದ್ರೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಅಂದ್ರೆ ನೀವು ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ ಅನ್ನ ಬರೀತೀರಿ, ನಾಳೆ ಪ್ರೋಗ್ರಾಮ್ ಬರೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ನಾಳೆ ಬರೀತೀರಿ. ಆ ಬರ್ದಿದ್ದನ್ನ ಕಂಪ್ಯೂಟರ್ಗೆ ಅದು ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಅದನ್ನ ಏನ್ ಮಾಡ್ಕೊಡ್ಬೇಕು ನಾವು ಮಷಿನ್ ಇನ್ಸ್ಟ್ರಕ್ಷನ್ಗೆ ಅಂದ್ರೆ ಜೀರೋಸ್ ಅಂಡ್ ಒನ್ಸ್ಗೆ ಕನ್ವರ್ಟ್ ಮಾಡಿ ಕೊಡೋದು. ಅದು ನಮಗ್ ನಾವು ಮಾಡಿ ಕೊಡೋದಿಲ್ಲ, ಮಿಡ್ಲ್ ತಾನೇ ಮಾಡಿ ಕೊಡುತ್ತದು. ಅದ್ರ ಹೆಸರೇ ಕಂಪೈಲರ್. ಓಕೆ, ಸೊ ಡೋಂಟ್ ಯೂಸ್ ಎನಿಥಿಂಗ್. ಓಕೆ, ನೆಕ್ಸ್ಟ್ ದಿಸ್ ಈಸ್ ಫಾರ್ ಕಂಪೈಲರ್. ನಾವು ವಿಲ್ ಗೋ ಫಾರ್, ಎಲ್ಲರೂ ಇದನ್ನು ಸ್ವಲ್ಪ ಇದು ಬಹಳ 8 ಮಾರ್ಕ್ಸ್ ಕ್ವಶನ್ ಕೇಳ್ತಿರ್ತಾರೆ, ಇದು ಕಂಪಲ್ಸರಿ ನಿಮಗೆ. ಯಾರು ಮ್ಯೂಟ್ ಮಾಡ್ಕೊಳ್ಳಿ. 8 ಮಾರ್ಕ್ಸ್ ಕ್ವಶನ್ಗೆ ನಿಮ್ಗೆ ಇದು ಕ್ವಶನ್ ಬರ್ತಿರ್ತದೆ ಯೂಶುವಲಿ. ಸೊ ನೀವು ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆ, ಇದೊಂದು ನೀವು ಫಾಸ್ಟ್ ಆಗಿ ಆಮೇಲೆ ವಿಡಿಯೋನು ನಿಮ್ಗೆ ಯೂಟ್ಯೂಬ್ಗೆ ಹಾಕ್ತೀನಿ, ಅಲ್ಲಿ ನೋಡಿ ಬರ್ಕೋಬಹುದು. ಇದನ್ನ ನೀವು ನೋಟ್ಸ್ ನಲ್ಲಿ ಬರ್ಕೋಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಆರ್ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್ಸ್ ಅಂತ ಆಲ್ರೆಡಿ ಒಂದೆರಡು ಫೀಚರ್ಸ್, ಇಂಪಾರ್ಟೆಂಟ್ ಫೀಚರ್ಸ್ ಡಿಸ್ಕಷನ್ ಮಾಡಿದ್ದೇವೆ. ಬಟ್ 1 ಸೆಕೆಂಡ್, ಐ ವಿಲ್ ಡಿಸ್ಕಸ್ ಆಲ್ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್ ಬಿಕಾಸ್ 8 ಮಾರ್ಕ್ಸ್ ಕ್ವಶನ್ ಬರುತ್ತೆ ನಿಮಗೆ ಫಸ್ಟ್ ಚಾಪ್ಟರ್ ನಲ್ಲಿ ಇದು. ಓಕೆ, ಬಹಳ ಇಂಪಾರ್ಟೆಂಟ್ ಕ್ವಶನ್. ಸೊ ಇದರಲ್ಲಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಇಟ್ ಈಸ್ ಎ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೀನ್ಸ್ ವಾಟ್? ಇಟ್ ಕ್ಯಾನ್ ಯೂಸ್ ಎನಿ ಪರ್ಪಸ್. ಅಂದ್ರೆ ನನಗೆ ಯಾವುದಕ್ಕೆ ಬೇಕೋ ಅದಕ್ಕೂ ಯೂಸ್ ಮಾಡಬಹುದು. ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೂ ಯೂಸ್ ಮಾಡಬಹುದು, ಸಿಸ್ಟಮ್ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೂ ಯೂಸ್ ಮಾಡಬಹುದು. ಅದಕ್ಕೋಸ್ಕರ ಏನಂತಾರ, 1 ಮಿನಿಟ್, ಸಿಸ್ಟಮ್ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೂ ಯೂಸ್ ಮಾಡಬಹುದು. ಸೊ ಇದಕ್ಕೆ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಾರ. ಓಕೆ, ಆಮೇಲೆ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸ್ಟ್ರಕ್ಚರ್ ಅಂತಂದ್ರೆ ಏನು ಮೀನಿಂಗು? ಮ್ಯೂಟ್ ಮಾಡಿ ಯಾರು ಎಲ್ಲರೂ ಮ್ಯೂಟ್ ಮಾಡ್ರಿ. ಮ್ಯೂಟ್. ಓಕೆ, ಐ ವಿಲ್ ಮ್ಯೂಟ್ ಆಲ್. ನಾನೇ ಮಾಡ್ತೀನಿ. 1 ಮಿನಿಟ್. ಓಕೆ, ಮ್ಯೂಟ್ ಮಾಡಿದ್ರೆ ಮ್ಯೂಟ್. 1 ಮಿನಿಟ್, 1 ಮಿನಿಟ್, ಐ ವಿಲ್ ಮ್ಯೂಟ್ ಆಲ್. ಓಕೆ, ಹಾ ನೋಡಿ ಏನ್ ಡಿಸ್ಕಷನ್ ಮಾಡತ್ತಿದ್ದೇವೆ ನಾವು? ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೀನ್ಸ್ ವಾಟ್? ಇಟ್ ಕ್ಯಾನ್ ಯೂಸ್ ಎನಿ ಪರ್ಪಸ್ ಅಂತ ಮೀನಿಂಗ್. ಓಕೆ, ಆಮೇಲೆ 1 ಮಿನಿಟ್ ಹೆಲ್ಪಿಂಗ್. ಓಕೆ, ಜನರಲ್ ಪರ್ಪಸ್ ಪ್ರೋಗ್ರಾಮ್ ಇಟ್ ಕ್ಯಾನ್ ಯೂಸ್ ಎನಿ ಪರ್ಪಸ್ ಅಂತ. ಎನಿ ಪರ್ಪಸ್ ಅಂದ್ರೆ ಈ ಶಬ್ದ ನಿಮ್ಗೆ ಅರ್ಥ ಆಗಲ್ಲ, ನೀವು ಒಂದ್ಸರಿ ಪ್ರಾಕ್ಟಿಕಲ್ ಬರ್ತಿರಲ್ಲ ಅವಾಗ ಹೇಳ್ತೀನಿ ನಾನು. ಯಾವ್ದು ಸಿಸ್ಟಮ್ ಸಾಫ್ಟ್ವೇರ್, ಯಾವ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೇನು, ಅದು ಎದಕ್ಕೆ ಯಾವ ತರ ಯೂಸ್ ಆಗುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸ್ಟ್ರಕ್ಚರ್ ಅಂತಂದ್ರೆ ದಿಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ವೆರಿ ಸ್ಟ್ರಕ್ಚರ್ಡ್. ಅಂದ್ರೆ ಹಿಂಗೆ ಬರಿಬೇಕು, ಇದೇ ತರನೇ ಇರಬೇಕು, ಇದೇ ಲೈನ್ ಬರಿಬೇಕು, ಇದೇ ಅಂದ್ರೆ ಎಲ್ಲವೂ ಪ್ರೀ ಡಿಫೈನ್ಡ್. ದೇರ್ ಇಸ್ ನೋ ಏನಂತಾರ ಎಕ್ಸ್ಟ್ರಾ ಹೆಕ್ಟಿಕ್ ಅಥವಾ ನಿಮಗೆ ಏನೂ ಎಷ್ಟು ಈಸಿಯಾಗಿ ಮಾಡಿಕೊಟ್ಟಿದ್ದಾನೆ ಅಂದ್ರೆ ಡೆನಿಸ್ ರಿಚಿ ಎಲ್ಲಾ ಪ್ರೀ ಡಿಫೈನ್ ಮಾಡಿಕೊಟ್ಟಿದ್ದಾನೆ. ಜಸ್ಟ್ ನೀವು ಕೋಡ್ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಆ ತರ ಪ್ರೋಗ್ರಾಮ್ ಬರೀತಾ ಹೋಗೋದು, ಅಷ್ಟು ನೀಟಾಗಿ ಸ್ಟ್ರಕ್ಚರ್ ಇದೆ. ಇಟ್ ಈಸ್ ಎ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂದ್ರೆ ಹೀಗೆ ಬರಿಬೇಕಂತ ಒಂದು ರೂಲ್ ಇದೆ, ಅಂದ್ರೆ ಗ್ರಾಮರ್ ಇದೆ. ಆ ಗ್ರಾಮರ್ ಅನ್ನ ನಾವು ಕಲಿತೀವಿ, ನಾಳೆಯಿಂದಾನೇ ಕಲಿತೀವಿ. ಓಕೆ, ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್. ನಾ ಆಗ್ಲೇ ಹೇಳಿದ್ನಲ್ಲ, ಇಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ಸು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಬರ್ತಾವು. ಅವು ಯಾವ್ಯಾವ ಸಿಸ್ಟಮ್ ಸಾಫ್ಟ್ವೇರ್, ಯಾವ್ಯಾವ ಅಪ್ಲಿಕೇಶನ್ ಸಾಫ್ಟ್ವೇರ್ ನೀವು ಪ್ರಾಕ್ಟಿಕಲ್ ಬರ್ತಿರಲ್ಲ ಅವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇಟ್ ಹ್ಯಾಸ್ ಅ ರಿಚ್ ಸೆಟ್ ಆಫ್ ಆಪರೇಟರ್ಸ್ ಕಲ್ತಿರಲ್ಲ ಎಲ್ಲಿ ಮ್ಯಾಥ್ಸ್ ನಲ್ಲಿ. ಆಪರೇಟರ್ಸ್ ಅಂದ್ರೆ ಎಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಪ್ಲಸ್ ಈಸ್ ಆನ್ ಆಪರೇಟರು, ಮೈನಸ್ ಈಸ್ ಆನ್ ಆಪರೇಟರ್ ಕಲ್ತಿರಲ್ಲ. ಕೂಡಿಸುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, ಅವಕ್ಕೆಲ್ಲವಷ್ಟು ಆಪರೇಟರ್ಸ್ ಅಂತಾರ. ಅಂಥವು ಆಪರೇಟರ್ಸ್ಗಳು. ಒಂದು ಆಪರೇಟರ್ಸ್ ಅಂತ 3ನೇ ಚಾಪ್ಟರ್ನೇ ಇದೆ, ಕಲಿತೀರಿ ನೀವು, ಡೋಂಟ್ ವರಿ. ಆ ಆಪರೇಟರ್ಸ್ ಇಟ್ ಹ್ಯಾಸ್ ಅ ರಿಚ್ ಸೆಟ್ ಆಫ್ ಆಪರೇಟರ್ಸ್. ಅಂದ್ರೆ ಇದು ಇನ್ಕ್ಲೂಡಿಂಗ್ ಮ್ಯಾಥ್ಸ್ ಇನ್ನೊಂದು ಸ್ವಲ್ಪ ಹೆಚ್ಚಿನ ಸೆಟ್ ಈಸಿಯಾಗಿ ಯೂಸ್ ಆಗಲಿ ಅಂತ ಅಂದ್ಕೊಂಡು ಇನ್ನೂ ಹೆಚ್ಚಿಗೆ ಆಪರೇಟರ್ಸ್ ಅನ್ನ ಆಡ್ ಮಾಡೇವಿ. ಅವು ಯಾವ್ಯಾವ ಆಪರೇಟರ್ ಅನ್ನೋದನ್ನ ಅದನ್ನ ನೀವು 3rd ಚಾಪ್ಟರ್, ಒಂದು ಚಾಪ್ಟರ್ ಇದೆ, 3ನೇ ಚಾಪ್ಟರ್ ಏನಂತ ಆಪರೇಟರ್ಸ್ ಅಂತ, ಅದನ್ನ ಕಲಿತೀರಿ, ಡೋಂಟ್ ವರಿ. ಓಕೆ, ಇಟ್ ಪ್ರೊವೈಡ್ಸ್ ಕಾಂಪ್ಯಾಕ್ಟ್ ರಿಪ್ರೆಸೆಂಟೇಷನ್ ಆಫ್ ಎಕ್ಸ್ಪ್ರೆಷನ್ಸ್. ಇದು ಏನ್ ಮಾಡುತ್ತಂದ್ರೆ ನಮಗೆ ಎಕ್ಸ್ಪ್ರೆಷನ್ಸ್ ಬರಿತೇವಲ್ಲ, ಲೈಕ್ A = C + D ಈ ತರ ಬರಿತೇವಲ್ಲ, ಇದನ್ನ ಅತಿ ನೀಟಾಗಿ
ನೀಟಾಗಿ ಬರೆಯಂತ ಒಂದು ಲೈಕ್ ಈ ಮ್ಯಾಥಮೆಟಿಕ್ಸ್ ಬರೀತಲ್ಲ ಅದೇ ತರ ಬರೆಯಂತ ಇದನ್ನ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಇಟ್ ಅಲೌಸ್ ಮ್ಯಾನಿಪುಲೇಷನ್ ಆಫ್ ಇಂಟರ್ನಲ್ ಪ್ರೊಸೆಸರ್ ರಿಜಿಸ್ಟರ್. ಅಂದ್ರೆ ಇಲ್ಲಿ ಇದೊಂದು ಸ್ವಲ್ಪ ಇನ್ಸೈಡ್ ಹೋಗುತ್ತಾ, ಡೋಂಟ್ ವರಿ, ಬಹಳಷ್ಟು ಏನು ಈ ಸದ್ದ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ. ಅಂದ್ರೆ ಕಂಪ್ಯೂಟರ್ ತಾನು ಚೇಂಜಸ್ ಮಾಡ್ಕೊಂಡು ಬರೆಯಂತ ಕೆಪಾಸಿಟಿ ಏನು ಸಿ ಪ್ರೋಗ್ರಾಮ್ ಮಾಡಿ ಕೊಡುತ್ತೆ. ಓಕೆ, ನಿಮ್ಗೆ ಈ ಸದ್ದ ಈ ಒಂದಿಷ್ಟು ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಬಂದ್ರು ಡೋಂಟ್ ವರಿ, ನೀವು ಎಂಡ್ ಆಫ್ ದ ಕೋರ್ಸ್ ನಿಮ್ಗೆಲ್ಲ ತಿಳಿದಿರುತ್ತೆ, ಡೋಂಟ್ ವರಿ. ಓಕೆ, ನೋ ರಿಜಿಡ್ ಫಾರ್ಮ್ಯಾಟ್. ನೋ ರಿಜಿಡ್ ಫಾರ್ಮ್ಯಾಟ್ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಅತಿ ಸಿಂಪಲ್, ವೆರಿ ಸಿಂಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಲೈಕ್ SSLC ಸ್ಟೂಡೆಂಟ್ಸ್ ಬರೆಯಂತ ಪ್ರೋಗ್ರಾಮ್. ಯಾಕಂದ್ರೆ ಹೊರಗೆ ಕೋರ್ಸ್ ಮಾಡಿ ಕಲಿತಿರ್ತಾರಲ್ಲ SLC ಸ್ಟೂಡೆಂಟ್ಸ್, ಸಿ ಪ್ರೋಗ್ರಾಮ್ ಹಚ್ಚೇವೆ ನಾವು, ಕಂಪ್ಯೂಟರ್ ಬೇಸಿಕ್ ಹಚ್ಚೇವೆ ಅಂತ, ಹಂಗ ಭಾಳ ಇಂಪಾರ್ಟೆಂಟ್. ಮೀನ್ಸ್ ಈಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು. ನೋ ಏನೋ ಎಲ್ಲರೂ ಕಲಿಯಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಎನಿ ನಂಬರ್ ಆಫ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಟೈಪ್ಡ್ ಇನ್ ಎ ಸಿಂಗಲ್ ಲೈನ್. ಅಂದ್ರೆ ಒಂದ ಲೈನ್ನಾಗ ಬರಿಬಹುದು, 2 ಲೈನ್ನಾಗ ಬರಿಬಹುದು. ಎಷ್ಟು ಈಸಿ ಅಂದ್ರೆ ಈಸಿ ಸ್ಟ್ರಕ್ಚರ್ ಇದೆ, ಈಸಿ ವೇದ ಬರಿತಾ ಹೋಗ್ಬೋದು. ಇಟ್ ಈಸ್ ನೋ ರಿಜಿಡ್ ಫಾರ್ಮ್ಯಾಟ್. ನೋ ರಿಜಿಡ್ ಫಾರ್ಮ್ಯಾಟ್ ಮೀನಿಂಗ್ ಏನೋ ಇಟ್ ಈಸ್ ಏನೋ ಬಹಳಷ್ಟು ಡಿಫಿಕಲ್ಟ್ ಫಾರ್ಮ್ಯಾಟ್ ಇಲ್ಲ, ಬಹಳ ಈಸಿ ಫಾರ್ಮ್ಯಾಟ್ ಇದೆ. ಓಕೆ, ನೆಕ್ಸ್ಟ್ ಪೋರ್ಟಬಿಲಿಟಿ. ಪೋರ್ಟಬಿಲಿಟಿ ಅಂದ್ರೆ ಹೇಳಿದ್ನೆಲ್ಲ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ, ಏನೋ ಪೋರ್ಟ್ ಆಗೋದು ಅಂತೀವಲ್ಲ, ಅಂದ್ರೆ ಇದು ಮೊಬೈಲ್ ಸಿಮ್ ಪೋರ್ಟ್ ಆಗ್ತೇವಲ್ಲ, ಈಗ ಏರ್ಟೆಲ್ ಟು ಜಿಯೋ, ಜಿಯೋ ಟು ಐಡಿಯಾ, ಈ ತರ ಪೋರ್ಟ್ ಆಗ್ತಲ್ಲ, ಇದಕ್ಕೆ ಪೋರ್ಟಬಿಲಿಟಿ. ಪೋರ್ಟಬಿಲಿಟಿ ಅಂದ್ರೆ ಇಟ್ ಕ್ಯಾನ್ ಕಂಪ್ಯಾಕ್ಟ್. ಅಂದ್ರೆ ಇಲ್ಲಿ ಬರೆದ ಪ್ರೋಗ್ರಾಮ್ ಅನ್ನ ನೀವು ಎನಿ ಮಷೀನ್ಯಾಗ ರನ್ ಮಾಡ್ಬೋದು. ಇಟ್ ಈಸ್ ಎ ಪೋರ್ಟೇಬಲ್, ಯು ಕ್ಯಾನ್ ರನ್ ಎನಿ ಮಷೀನ್. ಅದಕ್ಕೋಸ್ಕರ ಸಿ ಪ್ರೋಗ್ರಾಮ್ ಕ್ಯಾನ್ ಬಿ ರನ್ ಆನ್ ಡಿಫ್ರೆಂಟ್ ಮಷೀನ್ ವಿತ್ ಲಿಟ್ಲ್ ಆರ್ ನೋ ಮಾಡಿಫಿಕೇಶನ್. ಏನೋ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೋದು, ಅಥವಾ ಏನೋ ಮಾಡಿಫಿಕೇಶನ್ ಮಾಡದೆ ಎಲ್ಲಾ ಮಷೀನ್ಯಾಗೂ ರನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸಪೋರ್ಟ್ ಎ ರಿಚ್ ಸೆಟ್ ಆಫ್ ಡೇಟಾ ಟೈಪ್ಸ್. ಅದ್ರ ಮೀನಿಂಗ್ ಏನಂತಂದ್ರೆ, ಈ ಸದ್ಯ ನೀವು ಅದ್ರ ಬಗ್ಗೆ ಭಾಳ ವರಿಗೆ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳ್ತೀನಿ ವಾಟ್ ಈಸ್ ಡೇಟಾ ಟೈಪ್ಸ್ ಅಂತ. ಡೇಟಾ ಟೈಪ್ಸ್ ಅಂದ್ರೆ, ಈಗ ನೀವು ಇಂಟೀಜರ್ ಅಂದ್ರೆ ಕಲ್ತಿರಲ್ಲ ನೀವು, ನಂಬರ್ಸ್ಗೆ ಇಂಟೀಜರ್ ಅಂತೇವಿ. ಅದ್ರೊಳಗೆ ನಂಬರ್ಸ್ನಾಗ ಮತ್ತೆ ಫ್ರಾಕ್ಷನ್ ಇದ್ರೆ ಏನಂತೇವ್ರಿ, ರಿಯಲ್ ನಂಬರ್ಸ್ ಅಂತ ಅಂತೇವಿ. ಅದೇ ನೀವು ಸ್ವಲ್ಪ 2.5 ಈ ತರ ಡೆಸಿಮಲ್ ನಂಬರ್ನು ಅಂತ ಹಿಂಗೆ ಕರಿತೇವಿ. ಸೊ ನಂಬರ್ ಸಿಸ್ಟಮ್ ಅನ್ನ ಇಲ್ಲಿ ಹೋಲ್ಡ್ಸ್ ಮಾಡುತ್ತೆ. ಇದನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಡೇಟಾ ಟೈಪ್ಸ್ ಅಂದ್ರೆ ಏನು, ಕಂಪ್ಯೂಟರ್ನಲ್ಲಿ ಎಷ್ಟು ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಅದಾವು, ಯಾಕಾರ ರಿಪ್ರೆಸೆಂಟ್ ಮಾಡ್ತೇವೆ ಅನ್ನೋದನ್ನ ಹೇಳ್ಕೊಡ್ತೀನಿ. ವೆರಿ ಲೆಸ್ ನಂಬರ್ ಆಫ್ ರಿಸರ್ವ್ ವರ್ಡ್ಸ್. ಓಕೆ, ಇಲ್ಲಿ ವೆರಿ ಲೆಸ್ ನಂಬರ್ ಆಫ್ ರಿಸರ್ವ್ ವರ್ಡ್ಸ್ ಅಂದ್ರೆ 32 ರಿಸರ್ವ್ ವರ್ಡ್ಸ್ ಅದಾವು. ಈಗ ನಿಮ್ಗೆ ರಿಸರ್ವ್ ವರ್ಡ್ ಅಂದ್ರೆ ಏನು ಅಂತ ಕ್ವಶನ್ ಬರುತ್ತೆ. ರಿಸರ್ವ್ ವರ್ಡ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ನಾಗ ಆ್ಯಂಡ್, ಇಫ್, ಈಗ ಮಿಡ್ಲ್ ಯೂಸ್ ಮಾಡ್ತಲ್ಲ, ಐ ಆಮ್ ಗೋಯಿಂಗ್ ಟು ಕಾಲೇಜ್ ಅಂತ ಬರೀತೇವೆ. ಯಾಮ್ ಅನ್ನೋದೇನು ಹೆಲ್ಪಿಂಗ್ ವರ್ಬ್, ಅಂದ್ರೆ ಒಂದು ಹೆಲ್ಪ್ ಮಾಡತ್ತೆ ನಿಮಗೆ, ಈ ಸದ್ ಹೊಂಟಾರ ಅನ್ನೋದನ್ನ. ಓಕೆ, ಡೋಂಟ್ ಯೂಸ್ ಸೋಬಾ, ಸಬಾ, ಡೋಂಟ್ ಯೂಸ್ ಎನಿಥಿಂಗ್. ಓಕೆ, ರಿಸರ್ವ್ ವರ್ಡ್ಸ್. ಓಕೆ, ರಿಸರ್ವ್ ವರ್ಡ್ಸ್ ಅಂದ್ರೇನು, ಇಟ್ ಈಸ್ ಅ ಪ್ರೀ ಡಿಫೈನ್ಡ್ ವರ್ಡ್ಸ್ ಅಂತ. ಈಗ ಹೆಂಗೆ ಇಂಗ್ಲಿಷ್ ಸೆಂಟೆನ್ಸ್ನಾಗ ನಾವು ಬರಿತೇವಲ್ಲ, ಐ ಆಮ್ ಗೋಯಿಂಗ್ ಟು, ಆಮ್ ಅನ್ನೋದು, ಗೋಯಿಂಗ್ ಅನ್ನೋದು. ಓಕೆ, ಇವನ್ನ. ಓಕೆ, ಸೊ ಇದನ್ನ ವೆರಿ ಲೆಸ್ ನಂಬರ್ ಆಫ್ ರಿಸರ್ವ್ ವರ್ಡ್ಸ್ ಅನ್ನ ಯೂಸ್ ಮಾಡ್ಯಾರ. ಅವನ್ ಯಾವ ರಿಸರ್ವ್ ವರ್ಡ್ಸ್ ಅಂತ ನೆಕ್ಸ್ಟ್ ಕ್ಲಾಸ್ನಲ್ಲೇ ಕಲಿತೀರಿ. ಆಮೇಲೆ ಪಾಯಿಂಟರ್ ಅರ್ಥಮೆಟಿಕ್ ಅಂಡ್ ಪಾಯಿಂಟರ್ ಮ್ಯಾನಿಪುಲೇಷನ್. ಪಾಯಿಂಟರ್ ಅರ್ಥಮೆಟಿಕ್ ಅಂಡ್ ಪಾಯಿಂಟರ್ ಮ್ಯಾನಿಪುಲೇಷನ್. ಓಕೆ, ಅಂದ್ರೆ ಪಾಯಿಂಟರ್ ಅಂತ ಹೇಳಿ ನಿಮ್ಗೆ ಐ ಥಿಂಕ್ 7ನೇ ಚಾಪ್ಟರ್ ಇದೆ, ಅಲ್ಲಿ ಕಲಿತೀರಿ ಪಾಯಿಂಟರ್ ಬಗ್ಗೆ ಡಿಟೇಲ್ ಆಗಿ. ಡೋಂಟ್ ವರಿ, ನಾವು ಪಾಯಿಂಟರ್ ಅಂದ್ರೆ ಏನು, ಅದು ಏನು ಅರ್ಥಮೆಟಿಕ್ ಅಂದ್ರೆ ಏನು ಆಮೇಲೆ ಕಲಿತೀರಿ. ಓಕೆ, ಎಬಿಲಿಟಿ ಟು ಎಕ್ಸ್ಟೆಂಡ್ ಇಟ್ ಸೆಲ್ಫ್ ಬೈ ಆಡಿಂಗ್, ಎಬಿಲಿಟಿ ಟು ಎಕ್ಸ್ಟೆಂಡ್ ಇಟ್ ಸೆಲ್ಫ್ ಬೈ ಆಡಿಂಗ್ ಫಂಕ್ಷನ್ಸ್ ಟು ಇಟ್ಸ್ ಲೈಬ್ರರಿ. ತನ್ನಂತಾನೆ ಇದಕ್ಕೇನೋ ಎಬಿಲಿಟಿ ಇದೆ, ಏನ್ ಮಾಡ್ಕೊಳಕ, ಎಕ್ಸ್ಟೆಂಡ್ ಮಾಡ್ಕೊಳಕ, ತಾನೇ ಎಕ್ಸ್ಟೆಂಡ್ ಮಾಡ್ಕೊಳಕ ಅದಕ್ಕೆ ಎಬಿಲಿಟಿ ಇದೆ. ಸೊ ಇಟ್ ಹ್ಯಾಸ್ ಅ ಎಬಿಲಿಟಿ. ಇವೆಲ್ಲ ಇದ್ರೊಳಗೆ ಐ ಥಿಂಕ್ ಹಾಫ್ ಆಫ್ ದ ಇವು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ಡೋಂಟ್ ವರಿ, ಯಾಕಂದ್ರೆ ಬರ್ತಾ ಬರ್ತಾ ನಿಮಗೆ ತಿಳಿಯುತ್ತೆ. ಓಕೆ, ಸೊ ದೀಸ್ ಆಲ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಪ್ರೋಗ್ರಾಮ್. ಈ ಸದ್ಯ ನಿಮಗೆ ರಿಸರ್ವ್ ವರ್ಡ್ ಅಂದ್ರೆ ಏನಂತ ಗೊತ್ತಿಲ್ಲ, ಡೇಟಾ ಟೈಪ್ ಅಂದ್ರೆ ಏನಂತ ಗೊತ್ತಿಲ್ಲ, ಆಪರೇಟರ್ ಅಂದ್ರೆ ಏನಂತ ಗೊತ್ತಿಲ್ಲ. ಸೊ ಸಿಸ್ಟಮ್ ಪ್ರೋಗ್ರಾಮ್ ಅಂದ್ರೆ ಏನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು, ಇವ್ರ ವರ್ಡ್ಗಳು ಇನ್ನೂ ನಿಮ್ಗೆ ಗೊತ್ತಾಗಿರಲ್ಲ. ಸೊ ಹಂಗಾಗಿ ನಿಮ್ಗೆ ಗೊತ್ತಾಗದೇ ಇದ್ರು ಡೌಟ್ ವರಿ, ಆಮೇಲೆ ಗೊತ್ತಾಗುತ್ತೆ. ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್ ಅಂತ 8 ಮಾರ್ಕ್ಸ್ ಕ್ವಶನ್ ಫಸ್ಟ್ ಚಾಪ್ಟರ್ ನಲ್ಲಿ ಬರ್ತಿರ್ತದೆ, ಬಹಳಷ್ಟು ಟೈಮ್ ಕೇಳ್ತಿರ್ತಾರೆ. ಸೊ ಇವನ್ನೆಲ್ಲವನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಟು ಅಪ್ಲಿಕೇಶನ್ಸ್ ಆಫ್ ಸಿ.
ಅಪ್ಲಿಕೇಶನ್ಸ್ ಆಫ್ ಸಿ ಅಂತಂದ್ರೆ ಸಿ ಪ್ರೋಗ್ರಾಮು ಎಲ್ಲೆಲ್ಲಿ ಯೂಸ್ ಆಗುತ್ತೆ. ಈಗ ಜಸ್ಟ್ ನಾವು ಮಾತಾಡ್ತಿದ್ದೇವೆ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು ಅಂತ. ಓಕೆ, ಸಿ ಅಪ್ಲಿಕೇಶನ್ಸ್ ಆಫ್ ಸಿ. ಅಪ್ಲಿಕೇಶನ್ಸ್ ಆಫ್ ಸಿ ಅಂದ್ರೆ ಸಿ ಪ್ರೋಗ್ರಾಮು ಯಾವ ಅಪ್ಲಿಕೇಶನ್ ಬರಕ್ಕೆ ನಾವು ಪ್ರೋಗ್ರಾಮ್ ಈ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಬಹುದು ಅಂತ ಮೀನಿಂಗ್. ಸೊ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್, 2 ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಲ್ಲಿ ಅಪ್ಲಿಕೇಶನ್ಸ್ ಅದಾವು. ಒಂದು ಸಿಸ್ಟಮ್ ಸಾಫ್ಟ್ವೇರ್ಸ್, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಓಕೆ, ಇಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಈ ವರ್ಡ್ ಮೀನಿಂಗ್ ಹೇಳುತ್ತಾ. ಸಿಸ್ಟಮ್ ಅಂದ್ರೆ ಏನು? ಕಂಪ್ಯೂಟರ್, ಹೌದಾ? ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಈಗ ನಿಮಗೆ ಈ ಸಾಫ್ಟ್ವೇರ್ಗಳು ಎಲ್ಲಿ ಯೂಸ್ ಆಗ್ತಾವ ಅಂತಾಯ್ತು? ಕಂಪ್ಯೂಟರ್ನಲ್ಲೇ ಯೂಸ್ ಆಗ್ತಾವ. ಅವಕ್ಕ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರೀತಾರ. ನಾ ಹೇಳ್ತಿರೋದು ಗೊತ್ತಾಗ್ತಿದ್ಯಾ? 1 ಮಿನಿಟ್. ಇದು ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಆರ್ ಮೊಬೈಲ್, ಅದರಲ್ಲೇ ಯೂಸ್ ಆಗಂತಾವು. ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ, ನೀವೊಂದು ಮೊಬೈಲ್ ಫೋನ್ ತಗೋತೀರಿ ಫಸ್ಟ್ ಟೈಮ್. ಆ ಮೊಬೈಲ್ ಫೋನ್ ತಗೊಂಡಾಗ ನೀವು ಒಂದಿಷ್ಟು ಸಾಫ್ಟ್ವೇರ್ಗಳು ಆ ಫೋನ್ ಜೊತೆಗೆ ಬಂದ್ಬಿಟ್ಟಿರ್ತಾವೆ. ಅಂದ್ರೆ ನೀವು ಜಸ್ಟ್ ಆನ್ ಮಾಡೋಣ ಬಂದ್ಬಿಟ್ಟಿರ್ತಾವೆ. ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, ಅದು ಒಂದಿಷ್ಟು ಯಾವುದೋ ಬ್ರೌಸರ್ ಇರ್ಬೋದು, ಇಂಟರ್ನೆಟ್ ಬ್ರೌಸರ್ ಇರ್ಬೋದು, ಅಥವಾ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಇರ್ಬೋದು, ಜಿಮೇಲ್ ಅಕೌಂಟ್ ಇರ್ಬೋದು, ಅಥವಾ ಫೋಟೋಸ್ ಗ್ಯಾಲರಿ ಇರ್ಬೋದು, ಡೌನ್ಲೋಡ್ಸ್ ಇರ್ಬೋದು. ಇವೆಲ್ಲ ಏನಾಗ್ಬಿಟ್ಟಿರ್ತಾವು? ವಿತ್ ಮೊಬೈಲೇ ಬಂದ್ಬಿಟ್ಟಿರ್ತಾವೆ. ಇವಕ್ಕೆ ಏನಂತಾರ? ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತಾರ. ಸಿಂಪಲ್. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತೀನಿ. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಇವು ಒಂದು ಸಿಸ್ಟಮ್ ರನ್ ಆಗಾಕ ಬೇಕಾಗಿರುವಂತವು. ಇವು ಇರಲೇಬೇಕು. ಒಂದು ಮೊಬೈಲ್ ರನ್ ಆಗ್ಬೇಕಂದ್ರೆ ಇವು ಬೇಕು, ಒಂದು ಕಂಪ್ಯೂಟರ್ ರನ್ ಆಗ್ಬೇಕಂದ್ರೆ ಇವು ಬೇಕು. ಇವಕ್ಕೆ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತಾರ. ಬಟ್ ಇನ್ನೊಂದಿಷ್ಟು ಇರ್ತಾವ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಇನ್ನೊಂದಿಷ್ಟು ಹೇಳ್ತಾರ ಅಂತಂದ್ರೆ ನಿಮಗೆ ನೀವು ತಗೊಂಡ ಮೇಲೆ ಹಾಕೋತೀರಿ. ಫಾರ್ ಎಕ್ಸಾಂಪಲ್ ವಾಟ್ಸಪ್ ಫಸ್ಟ್ಗೆ ಇರಂಗಿಲ್ಲದು, ನೀವು ಹಾಕೋತೀರಿ, ಅದು ಅಪ್ಲಿಕೇಶನ್. ಫೇಸ್ಬುಕ್ ಫಸ್ಟ್ ನಿಮಗೆ ಇರಂಗಿಲ್ಲದು, ನೀವು ಹಾಕೋತೀರಿ, ಅದು ಇವಕ್ಕೆ ಏನಂತಾರ? ಅಪ್ಲಿಕೇಶನ್ ಸಾಫ್ಟ್ವೇರ್. ನಿಮಗೆ ಫೇಸ್ಬುಕ್ ಬೇಕಾ ಹಾಕೊಳ್ಳಿ, ಇನ್ನೊಬ್ರಿಗೆ ಬೇಡ ಬಿಡ್ತಾರ ಅವರು. ದೇರ್ ಇಸ್ ನೋ ಏನಂತಾರ ಕಂಪಲ್ಸರಿ ಹಾಕೊಳ್ಳೇಬೇಕು ಅಂತ ಏನು ರೂಲ್ ಇಲ್ಲ. ಅದು ಫೇಸ್ಬುಕ್ ಕಂಪಲ್ಸರಿ ಹಾಕೊಳ್ಳೇಬೇಕಂತ ರೂಲ್ ಇಲ್ಲ. ವಾಟ್ಸಪ್ ಇವಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಾರ. ಅಂದ್ರೆ ನಿನಗೆ ಯೂಸ್ ಐತೆ ಹಾಕೋ, ಇಲ್ಲ ಬಿಡು. ಆ ತರ ಸಾಫ್ಟ್ವೇರ್ಗಳಿಗೆ ಏನಂತಾರ? ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಾರ. ಈಗ ಯಾವ್ದಾರ ಗೇಮ್ ಇರ್ತದಪ್ಪ, ಯಾವ್ದೋ ಒಂದು ಗೇಮ್ ನೀವು ಗೇಮ್ ಆಡ್ತೀರಿ, ಒಂದು ಪಬ್ಜಿ ಗೇಮ್, ಇಟ್ಸ್ ಎ ವೆರಿ ಫೇಮಸ್ ಗೇಮ್ ಇರ್ತಾವ. ಓಕೆ, ಆ ಗೇಮ್ ಅನ್ನ ನೀವು ಹಾಕೋತೀರಿ, ನಿಮಗೆ ಇಷ್ಟ ಐತೆ ಹಾಕೊಳ್ಳಿ. ಓಕೆ, ಇನ್ನೊಬ್ರು ಹಾಕೊಳ್ಳೇಬೇಕಂತಿಲ್ಲ. ಇಲ್ಲ ಈ ಪಬ್ಜಿ ಗೇಮ್ ಇಲ್ಲ ಅಂದ್ರೆ ನಾನು ರನ್ ಆಗಲ್ಲ ಅಂತ ಯಾವುದೇ ಪ್ರೋಗ್ರಾಮ್ ಅಥವಾ ಯಾವುದೇ ಮೊಬೈಲ್ ಹೇಳಲ್ಲ. ಅಂತವಕ್ಕ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತಾರೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ನಿಮಗೆ ಬೇಕಾ ಹಾಕೊಳ್ಳಿ, ಬೇಡ ಬಿಡಿ. ಅಂತ ಸಾಫ್ಟ್ವೇರ್ಗಳಿಗೆ ಏನಂತಾರ? ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತಾರ. ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂದ್ರೆ ಏನು? ಅವು ಇರಲೇಬೇಕು, ಅವು ಇದ್ರೇನೆ ಕಂಪ್ಯೂಟರ್ ರನ್ ಆಗುತ್ತೆ, ಮೊಬೈಲ್ ರನ್ ಆಗುತ್ತೆ. ಅಂತವಕ್ಕ ಸಿಸ್ಟಮ್ ಸಾಫ್ಟ್ವೇರ್ ಅಂತಾರ. ಸೊ ಯಾರು ಹೇಳ್ತೀರಿ ಈಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು? ಒಂದು ಎಕ್ಸಾಂಪಲ್ ಏನ್ರಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ? ಯಾರು ಹೇಳ್ತೀರಿ? ಶೋಭಾ ಹೇಳ್ರಿ. ಆಗ್ಲೇ ಏನೋ ಡಿಸೈನ್ ಮಾಡಾತಿದ್ರಲ್ಲ, ಹೇಳ್ರಿ ಫಾಸ್ಟ್. ಯಾರು ಹೇಳ್ತೀರಿ? ಸಭಾ, ವೈಷ್ಣವಿ, ಸೌಮ್ಯ, ರಶ್ಮಿ, ರಾಜೇಶ್ವರಿ, ಪೂರ್ಣಿಮಾ, ನಿಶತ್, ನಿಕಿತಾ, ಸುಜಲ್ಬಾಗಿ, ನಿಕಿತಾ ಗಣಗೇರ್, ನಂದಿನಿ, ಮಾನ್ವಿತಾ, ಲಕ್ಷ್ಮಿ, ಜ್ಯೋತಿ, ಚಂದ್ರಿಕಾ ಮುದೋಳ್, ಅಕ್ಬರ್, ಐಶ್ವರ್ಯ. ಇಷ್ಟು ಜನ ನಿಮ್ಮ ಅಟೆಂಡೆನ್ಸ್ ಆಯ್ತು. ಸೊ ಯಾರು ಹೇಳ್ತೀರಿ ಫಾಸ್ಟ್ ಆಗಿ? ಯಾರಿಗೆ ಗೊತ್ತಾಗಿಲ್ಲ? ಗೊತ್ತಾಗ್ಯದೋ ಇಲ್ಲೋ? ಫಸ್ಟ್ ಅಟ್ಲೀಸ್ಟ್ ಎಸ್ ಆರ್ ನೋ ಹೇಳಿ ಫಸ್ಟ್. ಗೊತ್ತಾಯ್ತಾ? ನೋ ಸರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು ಗೊತ್ತಾಗ್ತಿಲ್ಲ? ಯಾರು ಹೇಳ್ತೀರಿ? ಫಾಸ್ಟ್ ಆಗಿ ಆನ್ಸರ್ ಮಾಡಬೇಕು, ಡೋಂಟ್ ಟೈಮ್ ಓಡ್ತಾ ಇದೆ. ಹಾ, ಒಂದು ಬರುತ್ತೋ? ಗೊತ್ತಾಯ್ತೋ ಇಲ್ಲೋ? ಫೈಲ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಸರ್. ಫೈಲ್ ಮ್ಯಾನೇಜ್ಮೆಂಟ್ ಟೂಲ್ಸ್. ಓಕೆ, ನೆಕ್ಸ್ಟ್ ನಾನು ಸಿಂಪಲ್ ಆಗಿ ಇನ್ನೊಮ್ಮೆ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ನಾ ಏನು ಹೇಳತ್ತೀನಿ ಅಂದ್ರೆ, ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂದ್ರೆ ಇವು ಸಾಫ್ಟ್ವೇರ್ಗಳು ಇದ್ರೆ ಕಂಪ್ಯೂಟರ್ ರನ್ ಆಗುತ್ತೆ ಅಥವಾ ಮೊಬೈಲ್ ರನ್ ಆಗುತ್ತೆ. ಇದಕ್ಕೆ ಸಿಸ್ಟಮ್ ಸಾಫ್ಟ್ವೇರ್ ಅಂತಾರೆ. ಓಕೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಇವು ಇರಲೇಬೇಕಂತಿಲ್ಲ, ಇರ್ಲಿಲ್ಲ ಅಂದ್ರೂ ಕಂಪ್ಯೂಟರ್ ರನ್ ಆಗುತ್ತೆ. ಬಟ್ ನನಗೆ ಬೇಕು ಹಾಕೋತೀನಿ,
ಫಾರ್ ಎಕ್ಸಾಂಪಲ್ ವಾಟ್ಸಪ್ ನನಗೆ ಬೇಕು, ನಾ ಹಾಕೋತೀನಿ, ಅದಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಅಂದ್ರೆ ಬೇಕಂದ್ರೆ ಹಾಕೊಳ್ಳೋದು, ಬೇಡ ಅಂದ್ರೆ ತೆಗೆದು, ಇವಕ್ಕ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು, ನನಗ್ ಬೇಕು ಬೇಡ ಇಂಪಾರ್ಟೆಂಟ್ ಅಲ್ಲ, ಕಂಪ್ಯೂಟರ್ಗೆ ಬೇಕು ಹಾಕ್ಲೇಬೇಕು ನೀವು. ಅರ್ಥ ಆಗ್ತಿದ್ಯಾ? ಸಿಸ್ಟಮ್ ಸಾಫ್ಟ್ವೇರ್, Okay, sir. ಹಾ, ಅಪ್ಲಿಕೇಶನ್ ಸಾಫ್ಟ್ವೇರ್ Okay, ಅಂದ್ರೆ sir. ಇನ್ನೊಂದು ಸ್ವಲ್ಪ ಈಸಿಯಾಗಿ ಹೇಳ್ಬೇಕಂದ್ರೆ ನಿಮಗೆ, ಈಗ ನಿಮಗೆ ಮೊನ್ನೆ ಕೋರ್ಸ್ ಇದ್ದು ಸೆಲೆಕ್ಷನ್. ಓಕೆ, ನೀವು ನಿಮಗೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೊಳ್ಳೋದು. ನಿಮ್ಗೆ ಯಾವ್ದು ಬೇಕು ಕೋರ್ಸ್, BCA ಒಂದಿಷ್ಟು ಮಂದಿ ಮಾಡ್ಕೊಂಡ್ರಿ, BSc ಒಂದಿಷ್ಟು ಮಂದಿ ಮಾಡ್ಕೊಂಡ್ರಿ, BCom ಮಾಡ್ಕೊಂಡ್ರಿ, BBA ಮಾಡ್ಕೊಂಡ್ರಿ, ಇದು ನಿಮಗ್ ಬೇಕಾ ಮಾಡ್ಕೊರಿ, ಇದಕ್ಕೆ ಅಪ್ಲಿಕೇಶನ್ ಇದ್ದಂಗೆ. ಆದ್ರೆ ಒಂದಿಷ್ಟು ಯೂನಿವರ್ಸಿಟಿ ಹೇಳ್ತಾರ, ಯಾವುದು ಬೇಸಿಕ್ ಕನ್ನಡ ನೀವು ಓದ್ಲೇಬೇಕು, ಬೇಸಿಕ್ ಇಂಗ್ಲಿಷ್ ಓದ್ಲೇಬೇಕು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಲಿಲೇಬೇಕು. ಇವು ಸಿಸ್ಟಮ್ ಸಾಫ್ಟ್ವೇರ್ ಇದ್ದಂಗ, ಇವು ನೀವು ಮಾಡ್ಲೇಬೇಕು. ಯಾವ್ದಾ ಕೋರ್ಸ್ ಮಾಡ್ರಿ, ಇವು 3 ಕಲಿಲೇಬೇಕು. ಇವಕ್ಕ ಸಿಸ್ಟಮ್ ಸಾಫ್ಟ್ವೇರ್ ಅನ್ನಂಗ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು, ನಿಮಗೆ ಯಾವ್ದು ಬೇಕು ನೋಡಿ ಎಡಿಷನಲ್ ಕಲ್ತಂಗ ಅವು. ಅಂದ್ರೆ ಫಿಸಿಕ್ಸ್ ಬೇಕಾ ಫಿಸಿಕ್ಸ್ ತಗೋ, ಮ್ಯಾಥ್ಸ್ ಬೇಕಾ ಮ್ಯಾಥ್ಸ್ ತಗೋ, ಕಂಪ್ಯೂಟರ್ ಬೇಕಾ ಕಂಪ್ಯೂಟರ್ ತಗೋ, ಅಥವಾ BCom ಬೇಕಾ BCom ತಗೋ, BBA ಬೇಕಾ BBA ತಗೋ. ಇವು ಅಪ್ಲಿಕೇಶನ್ ನನಗೆ ಬೇಕಾ ತಗೋರಿ, ಬೇಡ ಬಿಡ್ರಿ, ಇನ್ನೊಬ್ರು ಬೇಕಂದ್ರೆ ತಗೋತಾರ. ಬಟ್ ಎಲ್ಲರಿಗೂ ಒಂದು ಕಾಮನ್, ಇದು ಎಲ್ಲರೂ ಬೇಕೇ, ಇದು ಯಾವುದೋ ಬೇಸಿಕ್ ಕನ್ನಡ ನೀವು ಕಲಿಲೇಬೇಕು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವು ಕಲಿಲೇಬೇಕು. ಇದಕ್ಕೇನಂತಾರ, ಸಿಸ್ಟಮ್ ಸಾಫ್ಟ್ವೇರ್ ಅಂತಾರ. ಈಗ ಅರ್ಥ ಆಯ್ತಾ? Yes, sir. Yes, sir. Yes, sir. Yes, sir. ಅರ್ಥ ಆಯ್ತ್ರಿ ಎಲ್ಲರಿಗೂ? ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು? ಓಕೆ, ನೈಸ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು ಅಂತ. ಓಕೆ, ಸೊ ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಕಂಪಲ್ಸರಿ ಇರಲೇಬೇಕು. ಅವು ಯಾವ್ಯಾವು ಎಕ್ಸಾಂಪಲ್ ಇಲ್ಲಿ ಹೇಳಾರ. ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ಕಂಪ್ಯೂಟರ್ ವರ್ಕ್ ಆಗಲ್ಲ, ಮೊಬೈಲ್ ವರ್ಕ್ ಆಗಲ್ಲ, ಟ್ಯಾಬ್ಲೆಟ್ ವರ್ಕ್ ಆಗಲ್ಲ, ಯಾವುದೇ ಇದನ್ನು ವರ್ಕ್ ಆಗಲ್ಲ. ಇಂಟರ್ಪ್ರಿಟರ್ ಅಂದ್ರೆ ಇಂಟರ್ಪ್ರಿಟ್ ಮಾಡೋದು, ನೀವು ಬಂದಾಗ ಹೇಳ್ತೀನಿ ನಾನು. ಕಂಪೈಲರ್, ಅಸೆಂಬ್ಲರ್, ಇವೆಲ್ಲ ಟ್ರಾನ್ಸ್ಲೇಟರ್ ಸಾಫ್ಟ್ವೇರ್ಗಳು. ಇವು ಅಂದ್ರೆ ಹೈ ಲೆವೆಲ್ ಟು ಮಷಿನ್ ಲೆವೆಲ್ಗೆ ಟ್ರಾನ್ಸ್ಲೇಟ್ ಮಾಡೋಂಥ ಸಾಫ್ಟ್ವೇರ್ಗಳು. ಇವ್ರ ಬಗ್ಗೆ ಹೇಳ್ತೀನಿ. ಎಡಿಟರ್ಸ್ ಲೈಕ್ ನೋಟ್ ಪ್ಯಾಡು ಅವು. ಆಮೇಲೆ ಲೋಡರ್ಸ್, ಲಿಂಕರ್ಸ್, ಅಂದ್ರೆ ನೀವು ಕ್ಲಿಕ್ ಮಾಡೋಣ ಬಂದು ಲೋಡ್ ಆಗತ್ತಲ್ಲ, ಆ ಲೋಡ್ ಆಗಕ್ಕೆ ಒಂದು ಸಾಫ್ಟ್ವೇರ್ ಬರ್ದಿರ್ತಾರ, ಅದು ಬೇಕಲೇಬೇಕು. ಲಿಂಕ್ ಆಗಕ್ಕೆ ಒಂದು ಸಾಫ್ಟ್ವೇರ್ ಬೇಕು, ಅದು ಬೇಕೇ ಬೇಕು. ಓಕೆ, ಸೊ 1 minute, one student is on call. ಹಲೋ, ಹೇಳ್ರಿ. ಹಾ, ಈ ಕ್ಲಾಸ್ ನಡೆದಿಲ್ಲ. ಹೌದು, ಆಮೇಲೆ ಹಚ್ಚಿರಿ, ನಾ ಕ್ಲಾಸ್ ಇದೆ. ಹಾ, ಸಾರಿ. ಓಕೆ, ಅರ್ಥ ಆಯ್ತಾ? ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಟು ಎಕ್ಸಾಕ್ಟ್ ಸಿ ಪ್ರೋಗ್ರಾಮ್. ಓಕೆ, ಈಗ ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ನಾನು ನಿಮಗೆ ಇವತ್ತು 2 ಕಾನ್ಸೆಪ್ಟ್, 2 ವೆರಿ ಇಂಪಾರ್ಟೆಂಟು. ಒಂದು ಇದು ಕ್ವಶನ್ 8 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಿರ್ತಾರ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಅಂತ ನಾನು ಡಿಸ್ಕಷನ್ ಮಾಡಿದೇವಿ. ಇದರಲ್ಲಿ ಐ ಥಿಂಕ್ ಎಷ್ಟದ ಕ್ಯಾರೆಕ್ಟರಿಸ್ಟಿಕ್ಸ್, 4 ಐ ಥಿಂಕ್ 12 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಪ್ರೋಗ್ರಾಮ್ ಅನ್ನ ಡಿಸ್ಕಷನ್ ಮಾಡಿದೆ. 8 ಮಾರ್ಕ್ಸ್ ಕ್ವಶನ್ ಬರುತ್ತಿದ್ದು, ನೀವು ಇವನ್ನೆಲ್ಲ ಬರಿಬೇಕಾಗತ್ತೆ. ದೀಸ್ ಆರ್ ದ ಜನರಲ್ ಕ್ಯಾರೆಕ್ಟರ್ ಆರ್ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಪ್ರೋಗ್ರಾಮ್ ಅಂತ ಕೇಳ್ತಾರ. ಇವನ್ನೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ 2ನೇದ್ದು ಅಪ್ಲಿಕೇಶನ್ಸ್ ಆಫ್ ಸಿ ಅಂತ ಕೇಳ್ತಾರ. ಇಲ್ಲಿ ಅಪ್ಲಿಕೇಶನ್ಸ್ ಒಳಗ 2 ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್, ಒಂದು ಸಿಸ್ಟಮ್ ಸಾಫ್ಟ್ವೇರ್ಸ್, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಸಿಸ್ಟಮ್ ಸಾಫ್ಟ್ವೇರ್ಸ್ಗೆ ಇವು ಸಮ್ ಎಕ್ಸಾಂಪಲ್ಸ್ ಇವೆ ಅಂತಲ್ಲ. ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು, DBMS ಅಂತ ನೀವು ಇನ್ನೂ ಗೊತ್ತಾಗಿರಲ್ಲ. ಆಫೀಸ್, MS ಆಫೀಸ್, ವರ್ಡ್, ಎಕ್ಸೆಲ್, ಎಕ್ಸೆಸ್ ಯೂಸ್ ಮಾಡ್ತಿರಲ್ಲ ಅದು. ಆಮೇಲೆ ಸೈಂಟಿಫಿಕ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಂತ ಬರ್ತಾವ, ಲೈಕ್ ಕ್ಯಾಡ, ಕ್ಯಾಮ, ಪ್ರೋಯಿ. ಆಮೇಲೆ ಸ್ಪ್ರೆಡ್ ಶೀಟ್ ಅಂದ್ರೆ ಇದು ಎಕ್ಸೆಲ್ ಶೀಟು. ಆ ಥರ ನೀವು ಯೂಸ್ ಮಾಡ್ಬೋದು. ಗ್ರಾಫಿಕ್ಸ್ ಅಂತಂದ್ರೆ ಸಮ್ ಫೀಚರ್ಸ್, ಫೋಟೋಸ್ ರಿಲೇಟೆಡ್ ಗ್ರಾಫಿಕ್ಸ್ ಪ್ಯಾಕೇಜಸ್ ಅಂತ ಬರ್ತಾವು. ಅವಂದ್ರೆ ನೀಟಾಗಿ ಕಾಣೋದಕ್ಕೆ ಅವನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಬೇಕಂದ್ರೆ ನೀವು ಫೋಟೋ ಎನ್ಹಾನ್ಸ್ ಮಾಡಕ್ಕೆ ಅದು ಯೂಸ್ ಮಾಡ್ತಿರ್ತಿರಲ್ಲ ಮೊಬೈಲ್ನಾಗ, ಅಂತ ಪ್ಯಾಕೇಜ್ಗಳು. ಓಕೆ, ಈಗ ಈ ಸದ್ಯ ನೀವು ಇವೆ ಅಂತ ತಿಳ್ಕೊಬೇಡ್ರಿ. ಬಟ್ ಟೋಟಲ್ ಆಗಿ ಓವರ್ ಆಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು, ಯೂಸಿಂಗ್ ಸಿ ಪ್ರೋಗ್ರಾಮ್ ಯು ಕ್ಯಾನ್ ಡೆವಲಪ್ ಸಿಸ್ಟಮ್ ಸಾಫ್ಟ್ವೇರ್ ಆಸ್ ವೆಲ್ ಆಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಎರಡನ್ನೂ ನಾವು ಡೆವಲಪ್ ಮಾಡ್ಬೋದು. ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂದ್ರೆ ಯಾವು, ಸಿಸ್ಟಮ್ಗೆ ಇರಬೇಕಾದಂತ ಸಾಫ್ಟ್ವೇರ್ಗಳು. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂದ್ರೆ ಯಾವು, ಇವು ಇದ್ರೆ ನಡೀತಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ವಾಟ್ಸಪ್, ಫೇಸ್ಬುಕ್ ನೀವು ಹಾಕೋತಿರೋಡು ಅವಕ್ಕೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತಾರೆ. ಇರತ್ತಾವ ನೋಡು, ಆಲ್ರೆಡಿ ಮೊಬೈಲ್ ಜೊತೆ ಬಂದಿರ್ತಾವಲ್ಲ ಅವಕ್ಕೆ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತಾರೆ. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ಕ್ಯಾರೆಕ್ಟರ್ ಸೆಟ್ ಆಫ್ ಸಿ ಪ್ರೋಗ್ರಾಮ್. ಇದೇ ತರ ನೀವು ನೋಟ್ಸ್ನ ಬರ್ಕೋತ ಹೋಗ್ಬೇಕಾ. ನಾವು ನೆಕ್ಸ್ಟ್ ನೀವು ಕಾಂಟ್ಯಾಕ್ಟ್ ಕ್ಲಾಸಿಗೆ ಬರ್ತಿರಲ್ಲ, ಅವಾಗ ನಾನು ಫಸ್ಟ್ ನೋಟ್ಸ್ ಚೆಕ್ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಇದ್ರ ಮುಂದೆ ಬರೆಸ್ತಾ ಹೋಗ್ತೇನೆ.
ಓಕೆ. ಸೊ ಕಾಂಟ್ಯಾಕ್ಟ್ ಕ್ಲಾಸಲ್ಲಿ ಸೊ ಇದೇ ಥರ ಫಸ್ಟ್ ನಾನು ಕ್ಯಾರೆಕ್ಟರ್ ಯಾವ ಥರ ನಾನು ಸ್ಲೈಡ್ಸ್ ಬರಿಸ್ತಾ ಹೋಗ್ತೀನಿ, ಯೂಟ್ಯೂಬ್ನಲ್ಲಿ ಅದಾವೆ ನಿಮಗೆ ಬೇಕಂದ್ರೆ ವಾಪಸ್ ಹೋಗಿ ನೋಡಿ ಅವ್ನು ನೋಡಿ ಬರ್ಕೊಡ್ರಿ. ಓಕೆ. ನೋಟ್ಸನ್ನು ನೀಟಾಗಿ ಒಂದು 200 ಪೇಜ್ ನೋಟ್ಬುಕ್ ಮಾಡಿ ನೋಟ್ಸನ್ನು ನೀಟಾಗಿ ಬರಿಬೇಕು ಎಲ್ಲರೂ. ಓಕೆ. ಸೊ ನೆಕ್ಸ್ಟ್ ಒನ್ ಕ್ಯಾರೆಕ್ಟರ್ ಸೆಟ್ ಆಫ್ ಸಿ ಪ್ರೋಗ್ರಾಮ್. ಏನು ಹೇಳಿದೆ ನಾವು? ಸಿ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕಲ್ತೇವೆ ಫಸ್ಟ್ ಕ್ಲಾಸ್ನಲ್ಲಿ. ಲ್ಯಾಂಗ್ವೇಜ್ ಅಂದ್ರೆ ಏನು? ಎವ್ರಿ ಲ್ಯಾಂಗ್ವೇಜ್ ಸ್ಟಾರ್ಟ್ಸ್ ಫ್ರಮ್ ಕ್ಯಾರೆಕ್ಟರ್ ಸೆಟ್. ಹೌದಲ್ಲ, ಕಲ್ತೇವಿಲ್ರಿ? Yes, sir. ಹಾ, Yes, sir. ಓಕೆ. ಯಾಸ್ ಲೈಕ್ ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲಾ ಲ್ಯಾಂಗ್ವೇಜ್ಗಳು ಹೆಂಗೆ ಕ್ಯಾರೆಕ್ಟರ್ ಸೆಟ್ಗಳು ಅಂದ್ರೆ ಬೇಸಿಕ್ಲಿಂದ ಸ್ಟಾರ್ಟ್ ಆಗ್ತಾ ನೋಡು, ಹಂಗೆ ಸಿ ಪ್ರೋಗ್ರಾಮು ಬೇಸಿಕ್ಲಿಂದ ಸ್ಟಾರ್ಟ್ ಆಗತ್ತೆ. ಏನಿದು ಸಿ ಪ್ರೋಗ್ರಾಮ್? ಎವ್ರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಲೆಕ್ಸಿಕಲ್ ಎಲಿಮೆಂಟ್ಸ್. ಇವಕ್ಕೆಲ್ಲ ಲೆಕ್ಸಿಕಲ್ ಎಲಿಮೆಂಟ್ಸ್ ಅಂತಾರ. The characters used in C language are grouped into 3 categories. ನಾವು ಸಿ ಪ್ರೋಗ್ರಾಮ್ನಾಗ ಇವನ್ನ ಬಿಟ್ಟು ಬೇರೆ ಏನನ್ನೂ ಯೂಸ್ ಮಾಡಲ್ಲ. ನಾವು ಇಡೀ ಪ್ರೋಗ್ರಾಮ್ ಏನೇ ಬರೀಲಿ ಏನೇನು ಯೂಸ್ ಮಾಡ್ತೇವೆ ಅನ್ನೋದನ್ನು 3 ಕೆಟಗರಿ ಆಗಿ ಬರ್ದೇವೆ ಇಲ್ಲಿ. ಒಂದನೇ ಕೆಟಗರಿ ಅಂದ್ರು ಅಲ್ಫಾಬೆಟ್ಸ್. ಅಲ್ಫಾಬೆಟ್ಸ್ ಅಂದ್ರೆ ಅವು ಅಪ್ಪರ್ ಕೇಸ್ ಆಫ್ A to Z ಇಂಗ್ಲಿಷ್ ಲೆಟರ್ಸು, ಲೋವರ್ ಕೇಸ್ ಆಫ್ A to Z ಇಂಗ್ಲಿಷ್ ಲೆಟರ್ಸು. ಅಂದ್ರೆ ಹೌ ಮೆನಿ ಕ್ಯಾರೆಕ್ಟರ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಅದಾವ್ರಿ? ಇಂಗ್ಲಿಷ್ ಲ್ಯಾಂಗ್ವೇಜ್ ಐತಲ್ಲ, ಎಷ್ಟು ಕ್ಯಾರೆಕ್ಟರ್ಸ್? 26 sir. 26 ಅದಾವ. ನೈಸ್. ಕನ್ನಡದಲ್ಲಿ 49 ಆರ್ 52 ಅಂತ ಹೇಳ್ತೀವಿ. 49 ಕ್ಯಾರೆಕ್ಟರ್ಸ್ ಅದಾವ. ಅದೇ ತರ ಸಿ ಪ್ರೋಗ್ರಾಮ್ನಾಗ ಎಷ್ಟು ಕ್ಯಾರೆಕ್ಟರ್ ಅದಾವ ಅಂತ ಆಯ್ತು. ಈಗ ಸಿ ಪ್ರೋಗ್ರಾಮ್ ಬರ್ಯಾಕ ಎಷ್ಟು ಕ್ಯಾರೆಕ್ಟರ್ಸ್ ಅದಾವಂತಾಯ್ತು? ಅಲ್ಫಾಬೆಟ್ಸು 3. ಎಷ್ಟು ಅದಾವಂತಾಯ್ತು? ಸಿ ಪ್ರೋಗ್ರಾಮ್ನಾಗ ಎಷ್ಟು ಕ್ಯಾರೆಕ್ಟರ್ಸ್ ಅದಾವಂತಾಯ್ತು? ಈಗ ನಿಮ್ ಮುಂದೆ ಕಾಣತ್ತಲ್ಲ ಅಲ್ಫಾಬೆಟ್ಸು. ಎಷ್ಟು ಅಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ? ಎಷ್ಟು ಯೂಸ್ ಮಾಡ್ತೇವೆ? ಸ್ಮಾಲ್ ಲೆಟರ್ A to Z, ಕ್ಯಾಪಿಟಲ್ ಲೆಟರ್ A to Z ಅಂದ್ರೆ 52 ಕ್ಯಾರೆಕ್ಟರ್ಸ್. ನೈಸ್ ನೈಸ್. ಯಾರ ಆನ್ಸರ್ ಹೇಳಿದ್ರು? ಹೇಗೆ ಇಲ್ಲಿ ಡೋಂಟ್ ಟೇಕ್ ಇಟ್ ಆಸ್ 26 ಕ್ಯಾರೆಕ್ಟರ್ಸ್ ಇನ್ ಇಂಗ್ಲಿಷ್. ಇಂಗ್ಲಿಷ್ 26 ಅನ್ಕೋಬಾರ್ದು ನೀವು. ಸ್ಮಾಲ್ ಲೆಟರ್ A to Z 26 ಬೇರೆನೇ. ಕ್ಯಾಪಿಟಲ್ ಲೆಟರ್ A to Z 26, 26 52 ಕ್ಯಾರೆಕ್ಟರ್ಸ್ ಇನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಎಷ್ಟು ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತೀವಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾಗ ರೀ? 52. ಅಂದ್ರೆ ಈಸ್ ಇಟ್ ಕ್ಲಿಯರ್? ನಾವು ಎಲ್ಲರೂ ಇಂಗ್ಲಿಷ್ ಲೆಟರ್ನ ಯೂಸ್ ಮಾಡ್ತೇವೆ ಅನ್ನಂಗ ಆಯ್ತು ಪ್ರೋಗ್ರಾಮ್ ಬರ್ಯಾಕ. ಎಷ್ಟು? 26 ಅಲ್ಲ, 52 ಇಂಗ್ಲಿಷ್ ಲ್ಯಾಂಗ್ವೇಜ್ಗಳು. ಕ್ಯಾಪಿಟಲ್ ಲೆಟರ್ A ಬೇರೆನೆ, ಸ್ಮಾಲ್ ಲೆಟರ್ A ಬೇರೆನೆ. ನೀವು ಎರಡನ್ನು ಅದೇ ನಾವು ಒರಿಜಿನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ನಾಗ ಕ್ಯಾಪಿಟಲ್ A ಸ್ಮಾಲ್ A ಆಲ್ಮೋಸ್ಟ್ ಸೇಮ್ ಅನ್ಕೋತೇವಿ, ಸೇಮ್ ಆಗೇ ಯೂಸ್ ಮಾಡ್ತೀವಿ. ಬಟ್ ಹಾಗಲ್ಲ, ಇಲ್ಲಿ ಕ್ಯಾಪಿಟಲ್ ಲೆಟರ್ A ಡಿಫ್ರೆಂಟ್, ಸ್ಮಾಲ್ ಲೆಟರ್ A ಡಿಫ್ರೆಂಟ್. ಸೊ ಟೋಟಲ್ 52 ಕ್ಯಾರೆಕ್ಟರ್ಸ್ ಅಲ್ಫಾಬೆಟ್ಸ್ ಇನ್ ಸಿ ಪ್ರೋಗ್ರಾಮ್ಸ್. ನೆಕ್ಸ್ಟ್ ಡಿಜಿಟ್ಸ್. ಎಷ್ಟು ಡಿಜಿಟ್ ಯೂಸ್ ಮಾಡ್ತೀವ್ರಿ? 9 ಡಿಜಿಟ್. ಆಬ್ವಿಯಸ್ಲಿ 9 or 10? 9 or 10? 9 ರೀ. 10 ಕ್ಯಾರೆಕ್ಟರ್. ಎಲ್ಲಾ ಲ್ಯಾಂಗ್ವೇಜ್ ನೊಳಗೂ ಇನ್ಕ್ಲೂಡಿಂಗ್ ಇಂಗ್ಲಿಷ್, ಕನ್ನಡ, ಹಿಂದಿ ಎಲ್ಲಾ ಕಡೆ ಡಿಜಿಟ್ ಯೂಸ್ ಮಾಡೋದು 10 ಡಿಜಿಟ್ಸ್. ಎಷ್ಟು? 0 to 9. 0, 1, 2, 3 ಹಾಗೆ 0 to 9 10 ಡಿಜಿಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಕ್ಲಿಯರಾ? ನೆಕ್ಸ್ಟ್ ಸ್ಪೆಷಲ್ ಸಿಂಬಾಲ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೇವೆ. ಈ ಕಾಮಾ ಯೂಸ್ ಮಾಡ್ತೀವಿ, ಫುಲ್ ಪಾಯಿಂಟ್ ಯೂಸ್ ಮಾಡ್ತೀವಿ, ಸೆಮಿಕೊಲನ್ನು, ಕೊಲನ್ನು, ಕೊಟೇಶನ್ನು, ಪರ್ಸೆಂಟೇಜು, ಲೆಸ್ ದೆನ್, ಗ್ರೇಟರ್ ದೆನ್, ಈಕ್ವಲ್ ಟು, ಓಪನ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಪ್ಲಸ್ ಸಿಂಬಾಲು, ಮೈನಸ್ ಸಿಂಬಾಲು, ಇವೆಲ್ಲ ಲ್ಯಾಂಗ್ವೇಜ್ ಯೂಸ್ ಮಾಡ್ತೇವಲ್ಲ. ಎಲ್ಲ ಕಡೆ ಮಾಡತ್ತೇವಲ್ಲ. ಇಂಗ್ಲಿಷ್ನಾಗ ಇವನ್ನೆಲ್ಲ ಯೂಸ್ ಮಾಡ್ತಿರ್ತೇವಲ್ಲ. ಕಾಮ ಹಾಕ್ತೇವೆ, ಒಂದು ಸೆಂಟೆನ್ಸ್ ಇಲ್ಲೇ ಬರ್ದೇವೆ ನೋಡಿ. ಇಲ್ಲೊಂದು ಎವ್ರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ಕ್ಯಾರೆಕ್ಟರ್ ಸೆಟ್ ಟು ಫಾರ್ಮ್ ಎ ಲೆಕ್ಸಿಕಲ್ ಎಲಿಮೆಂಟ್ಸ್. ಫುಲ್ ಪಾಯಿಂಟ್ ಇಟ್ಟೇವೆ, ಇಲ್ಲಿ ಒಂದು ಡಾಟ್ ಯೂಸ್ ಮಾಡೇವಿ, ಆಮೇಲೆ ಇಲ್ಲೊಂದು ಫುಲ್ ಪಾಯಿಂಟ್ ಯೂಸ್ ಮಾಡೇವಿ, ಇಲ್ಲಿ ನಂಬರ್ ಯೂಸ್ ಮಾಡೇವಿ, ಇಲ್ಲಿ ಫುಲ್ ಪಾಯಿಂಟ್ ಯೂಸ್ ಮಾಡೇವಿ, ಇಲ್ಲಿ ಫುಲ್ ಪಾಯಿಂಟ್ ಯೂಸ್ ಮಾಡೇವಿ, ಇಲ್ಲಿ ಹೈಪನ್ ಯೂಸ್ ಮಾಡೇವಿ. ಈ ತರ ಇಂಗ್ಲಿಷ್ ಲ್ಯಾಂಗ್ವೇಜ್ನಾಗ ಯೂಸ್ ಮಾಡ್ತೇವಲ್ಲ. ಹಂಗೆ ಅಂದ್ರೆ ಸಿ ಪ್ರೋಗ್ರಾಮ್ ಏನಾದ್ರೂ ಡಿಫ್ರೆಂಟ್ ಅನಿಸ್ತಾ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗಿನ? ನೋಡ್ರಿ, ಇಲ್ಲಿ ಇಂಗ್ಲಿಷ್ ಅಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ,
A to Z ಇಂಗ್ಲಿಷ್ ಅಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ 0 to 9 ನಂಬರ್ಸ್ ಯೂಸ್ ಮಾಡ್ತೀವಿ, ಇಲ್ಲಿ ಇದೇ ಸಿಂಬಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಹೌದಲ್ಲ, ಎಲ್ಲರಿಗೂ ಅರ್ಥ ಆಯ್ತಲ್ಲ? Yes, sir. Okay, okay, okay. Means what? So total English language ಏನು ನಾವು ಏನು ಯೂಸ್ ಮಾಡಿ ಅದಕ್ಕಿಂತ ಇದು ಈಸಿ ಲ್ಯಾಂಗ್ವೇಜ್. ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ಗಿನ ಈಸಿಯಾಗಿ, ಬಟ್ ಏನು ಕ್ಯಾರೆಕ್ಟರ್ಸ್ ಎಲ್ಲಾನು ಇಂಗ್ಲಿಷ್ ಅಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ. 0 to 9 ನಂಬರ್ ಯೂಸ್ ಮಾಡ್ತೀವಿ. ಈ ಕಾಮಾ, ಫುಲ್ ಪಾಯಿಂಟ್ ಟು ಸೆಮಿಕೊಲನ್ ಇವನ್ನೆಲ್ಲ ಯಾವ ತರ ಎಲ್ಲ ಲ್ಯಾಂಗ್ವೇಜ್ನಾಗ ಯೂಸ್ ಮಾಡ್ತೀವಿ ಅದೇ ತರನ ಯೂಸ್ ಮಾಡ್ತೀವಿ. ಸೊ ಟುಡೇ ವಿ ಹ್ಯಾವ್ ಡಿಸ್ಕಸ್ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಆಲ್ 3 ಆರ್ ವೆರಿ ಇಂಪಾರ್ಟೆಂಟ್. ಒಂದೇದು ಯಾವುದು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ 12 ಕ್ಯಾರೆಕ್ಟರಿಸ್ಟಿಕ್ಸ್, 12 ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ class. Next, applications of C. Two types of applications software. So one is system software, another one is application software. C program can develop both system software as well as application software. ಎರಡನ್ನೂ ಡೆವಲಪ್ ಮಾಡಕ್ಕೆ C program ಅನ್ನ ಯೂಸ್ ಮಾಡ್ತೀವಿ. Okay, next one, character set of C program. ಅಂದ್ರೆ C program ಬರಿಬೇಕಂದ್ರೆ it is a language. ಇಲ್ಲ ನೋಡಿ, C language are grouped into, it is a language. Language ಅಂದ್ರೆ start with the alphabets. ಯಾವ್ಯಾವ alphabets? Small letter A to Z, capital letter A to Z. Next 0 to 9 numbers and some special symbols. ಇವೆಲ್ಲ ಸ್ಪೆಷಲ್ ಸಿಂಬಲ್ಸ್. ಓಕೆ, ಇಷ್ಟನ್ನೇ ಯೂಸ್ ಮಾಡಿಕೊಂಡು ನಾವು ಕಂಪ್ಲೀಟ್ ಪ್ರೋಗ್ರಾಮ್ ಅನ್ನ ಕಲಿತೀವಿ, ಕಂಪ್ಲೀಟ್ ಪ್ರೋಗ್ರಾಮ್ ಅನ್ನ ಬರಿತೀವಿ. ಓಕೆ, ಐ ಹೋಪ್ ಈಸಿ ಇತ್ತು ಅಂತ ಅಂದ್ಕೊಂಡ್ರೆ ಈಗ ಅರ್ಥ ಆಯ್ತಾ? ಇಸ್ ಇಟ್ ಈಸಿ ನಾವು? ಬಿಕಾಸ್ ವಿ ಆರ್ ಯೂಸಿಂಗ್ ಕಂಪ್ಲೀಟ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಯೂಸ್ ಮಾಡ್ತೇವೆ. ಇಂಗ್ಲಿಷ್ 0 to 9 ನಂಬರ್ ಯೂಸ್ ಮಾಡ್ತೇವೆ. ಹೊಸದನ್ನು ಏನೂ ಯೂಸ್ ಮಾಡಲ್ಲ. ಸೊ ವಿ ಹ್ಯಾವ್ ಡಿಸ್ಕಸ್ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇವು 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು. ಐ ವಿಲ್ ಗಿವ್ ಯು 5 minutes ಟೈಮ್. ನಿಮ್ಗೆ ಡೌಟ್ಸ್ ಇದ್ರೆ